ಪಿ ರ ಪ್ರಸ್ತುತ ವಯಸ್ಸಿನ 2 ಪಟ್ಟು, ಕ್ಯೂ ರ ಪ್ರಸ್ತುತ ವಯಸ್ಸಿನ 41 ವರ್ಷ ಹೆಚ್ಚು. ಅಂದ್ರೆ ನೋಡ್ರಿ ಇಲ್ಲಿ ಪಿ ನ ಪ್ರಸ್ತುತ ವಯಸ್ಸು ಏನಂತಂದು 2p = ಕ್ಯೂಗಿನಕಿನ 41 ವರ್ಷ ಜಾಸ್ತಿ. ಅಂದ್ರೆ 2p = q + 41 ಆಗತ್ತೆ. ಅಂದ್ರೆ 2p - q = ಏನಂತದೆ 41 ಆಗತ್ತೆ. ಅಂದ್ರೆ ಇದನ್ನ ಇಕ್ವೇಶನ್ 1 ಅಂತ ತಗೊಂತೀನಿ ಇಲ್ಲಿ. ಆಮೇಲೆ ನೋಡ್ರಿ ಕ್ಯೂ ರ ವಯಸ್ಸಿನ 9 ಪಟ್ಟು 7 ವರ್ಷಗಳ ನಂತರ ಕ್ಯೂ ರ ವಯಸ್ಸಿನ 9 ಪಟ್ಟು, ಆ ಸಮಯದಲ್ಲಿ ಪಿ ರ ವಯಸ್ಸಿನ 6 ಪಟ್ಟಿಗಿಂತ 24 ವರ್ಷ ಕಡಿಮೆ ಇರ್ತಂತ ಅಂದ್ಕೊಟ್ರೆ ನೋಡ್ರಿ 7 ವರ್ಷದ ನಂತರ ಏನಾಗತ್ತೆ ಇಲ್ಲಿ 9 ಪಟ್ಟು ಕ್ಯೂ ವಯಸ್ಸಿನ ಅಂದ್ರೆ q + 7 7 ವರ್ಷದ ನಂತರ = 6 ಪಟ್ಟು ಪಿ ಮತ್ತು 7 ವರ್ಷದ ನಂತರ ಇದು 24 ವರ್ಷ ಕಡಿಮೆ ಐತೆ ಅಂತ ಅಂದ್ಕೊಟ್ರೆ ಇದೇನಾಗುತ್ತೆ 9q 63 = 6p + 42 - 24 ಆಗುತ್ತೆ. ಇದೆಷ್ಟಾಗುತ್ತೆ ಇಲ್ಲಿ 45 = 6p - 9q ಆಗುತ್ತೆ. ಇಲ್ಲಿ 3 ಕಾಮನ್ ತೆಗೆದ್ವಿ ಅಂದ್ರೆ ಏನು ಉಳಿತೈತಿ 2p - 3q = ಎಷ್ಟಾಗುತ್ತೆ 15 ಉಳಿತೈತಿ. ಇದನ್ನ ಇಕ್ವೇಶನ್ 2 ಅಂತ ತಗೊಂತೀನಿ. ಇಕ್ವೇಶನ್ 1 ರಾಗ ಇಕ್ವೇಶನ್ 2 ಕಳಿತೀನಿ ಇಲ್ಲಿ. ಅಂದ್ರೆ ಏನಾಗುತ್ತೆ 2p - q - 2p + 3q = ಏನಾಗುತ್ತೆ 41 - 15 ಆಗುತ್ತೆ. ಇಲ್ಲಿ ಏನಾಗುತ್ತೆ p ಕ್ಯಾನ್ಸಲ್ ಆಕ್ಕವು. 2q = ಎಷ್ಟು ಬರ್ತೈತಿ 26 ಆಕತಿ. q = 13 ಆಗುತ್ತೆ. ನಮ್ಗೆ ಯಾರು ಎಷ್ಟು ಕೇಳ್ಯಾರ q ನ ಪ್ರಸ್ತುತ ವಯಸ್ಸು ಎಷ್ಟಾಗುತ್ತೆ 13 ಆಗುತ್ತೆ. ಇವು ಆಪ್ಷನ್ಗಳು ರಾಂಗ್ ಅದಾವ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಬ್ಬ ಅಂಗಡಿಕಾರನು ಒಂದು ಪ್ಯಾನ್ನ ಪಟ್ಟಿ ಮೌಲ್ಯವನ್ನು ಅದರ ಖರೀದಿ ಬೆಲೆಗಿಂತ 44% ಹೆಚ್ಚು ನಿಗದಿಪಡಿಸಿದೆ. ಅಂದ್ರೆ ನೋಡ್ರಿ ಇಲ್ಲಿ ಕಾಸ್ಟ್ ಪ್ರೈಸ್ 100 ಇತ್ತಂದ್ರೆ ಮಾರ್ಕ್ ಪ್ರೈಸ್ 44% ಜಾಸ್ತಿ ಇರ್ತಾನೆ. ಅಂದ್ರೆ ಎಷ್ಟಾಗುತ್ತೆ 144 ಆಗುತ್ತೆ. ಪಟ್ಟಿ ಮೌಲ್ಯದ ಮೇಲೆ 25% ರಿಯಾಯಿತಿ ನೀಡ್ತಾನೆ. ಅವನಿಗೆ 126 ರೂಪಾಯಿ ಲಾಭ ಆಗಿದ್ರೆ ಆ ಪ್ಯಾನಿನ ಪಟ್ಟಿ ಮೌಲ್ಯ ಎಷ್ಟು ಅಂತ ಕೇಳಿರಲಿ ನೋಡ್ರಿ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ 25% ಡಿಸ್ಕೌಂಟ್ ಕೊಟ್ಟಾನಂದ್ರೆ 144 × 25% 1/4 ಆಗುತ್ತೆ. ಅಂದ್ರೆ ಎಷ್ಟಾಗತ್ತೆ ಇಲ್ಲಿ 4 × 4 36 ಆಗುತ್ತೆ. 36 ಡಿಸ್ಕೌಂಟ್ ಕೊಡ್ತಾನಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ 144 36 ಹೋದ್ರೆ 108 ಆಗುತ್ತೆ. ಇಲ್ಲಿ ಪ್ರಾಫಿಟ್ ಎಷ್ಟಾಯ್ತು 8 ಆಯ್ತು. ಈ 8 ರೂಪಾಯಿ ಕೊಟ್ಟನ ಎಷ್ಟು ಕೊಟ್ಟನ 126. ನಮ್ಗೆ ಅದರದ್ದು ಮಾರ್ಕ್ ಪ್ರೈಸ್ ಏನಂತ ಕೇಳಿದ್ರೆ ಇನ್ನು 144 ಆಗ್ಬೇಕಂದ್ರೆ ಇದಕ್ಕೆ ಇಂಟು 18 ಮಾಡಿದ್ರೆ ಎಷ್ಟಾಗುತ್ತೆ 144 ಆಗುತ್ತೆ. 126 × 18 ಮಾಡಿದ್ರೆ ಎಷ್ಟು ಬರ್ತೈತಿ 2268 ಮಾರ್ಕ್ ಪ್ರೈಸ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 84 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವ ಒಂದು ಬಸ್ 20 ಗಂಟೆಗಳಲ್ಲಿ ಒಂದು ಪ್ರಯಾಣವನ್ನು ಪೂರ್ಣಗೊಳಿಸುತ್ತೆ. ಅದೇ ದೂರವನ್ನು 10 ಗಂಟೆಗಳಲ್ಲಿ ಕ್ರಮಿಸಲು ಅದರ ವೇಗ ಎಷ್ಟಿರ್ಬೇಕಂತ ಕೇಳಿರಿ ನೋಡ್ರಿ. ಟೈಮ್ ಏನಾಗೈತಿ ಇದು ಅರ್ಧ ಆಗೈತಿ ಅಂದ್ರೆ ಸ್ಪೀಡ್ ಏನಾಗಬೇಕು ಇದು ಡಬಲ್ ಆಗ್ಬೇಕು. ಅಂದ್ರೆ ಎಷ್ಟಾಗತ್ತೆ ಇಲ್ಲಿ ಡಬಲ್ ಇಂಟು 2 ಮಾಡಿದ ಅಂದ್ರೆ 168 km/h ಏನಾಗಬೇಕು ಸ್ಪೀಡ್ ಆಗ್ಬೇಕು. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎಕ್ಸ್ ವೈ ಮತ್ತು ಜೆಡ್ ಅವರು ಕ್ರಮವಾಗಿ 19:88:18 ಅನುಪಾತದಲ್ಲಿ ಹಣವನ್ನು ಹೂಡಿಕೆ ಮಾಡಿದರು. ವರ್ಷದ ಕೊನೆಯಲ್ಲಿ ಅವ್ರಿಗೆ ಒಟ್ಟು 2200 ಲಾಭ ಬಂದರೆ ವೈ ಮತ್ತು ಜೆಡ್ ಅವರ ಲಾಭದ ಪಾಲು ನಡುವಿನ ವ್ಯತ್ಯಾಸ ಏನಂತ ಕೇಳಿರಲಿ ನೋಡ್ರಿ. ಎಕ್ಸ್ ವೈ ಜೆಡ್ ಇನ್ವೆಸ್ಟ್ಮೆಂಟ್ ರೇಷಿಯೋ ಏನೈತಿ 19:88:18 ಐತಿ. ವೈ ಮತ್ತು ಜೆಡ್ ನಡುವಿನ ವ್ಯತ್ಯಾಸ ಎಷ್ಟು ಬರ್ತೈತಿ ಇಲ್ಲಿ 70 ಬರ್ತೈತಿ. ಟೋಟಲ್ ಇವ್ರ ಸಮ್ ಎಷ್ಟಾಗುತ್ತೆ 125 ಆಗುತ್ತೆ ಇಂಟು 2200 ಆಗುತ್ತೆ. 125 ಒಂದೇ 120 17.6 ಆಗುತ್ತೆ. ಅಂದ್ರೆ 1237 ಏನಾಗುತ್ತೆ ವ್ಯತ್ಯಾಸ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎರಡು ಸತತ ಸಮಾನ ನೈಸರ್ಗಿಕ ಸಂಖ್ಯೆಗಳ ವರ್ಗಗಳ ಮೊತ್ತ 164 ಆಗೈತಿ. ಆ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿರಿ ನೋಡ್ರಿ. ಒಂದು ಸಂಖ್ಯೆ ಎಕ್ಸ್ ಇದ್ರೆ ಇನ್ನೊಂದು ಸಂಖ್ಯೆ ಏನಾಗುತ್ತೆ x+2 ಆಗುತ್ತೆ. ಇವಕ್ಕೂರ್ ಸ್ಕ್ವೇರ್ ಮೊತ್ತ ಕೊಟ್ಟರಲ್ಲಿ x² + x+2 ಇಟ್ಸ್ ಹೋಲ್ ಸ್ಕ್ವೇರ್ = ಏನಂತಂದ್ರೆ 164 ಕೊಟ್ಟರೆ ಇದೇನಾಗುತ್ತೆ x² + x² + 2x + 4x + 4 = 164 ಆಗುತ್ತೆ. ನೋಡ್ರಿ x² ಏನಾಗುತ್ತೆ 2x² + 4x = 160 ಆಮೇಲೆ ನೋಡ್ರಿ 2 ಕಾಮನ್ ತೆಗಿತೀನಿ ಇಲ್ಲಿ. ಅಂದ್ರೆ x² + 2x ಇದು ಈ ಸೈಡ್ -80 = 0 ಆಗುತ್ತೆ. ನೋಡ್ರಿ 80 ಆಗ್ಬೇಕಂದ್ರೆ ಏನಾಗುತ್ತೆ ಇಲ್ಲಿ 10 × 80 ಆಗುತ್ತೆ. x² + 10x -8x -80 = 0 ಆಗುತ್ತೆ. x ಕಾಮನ್ ತೆಗೆದ್ರೆ ಏನು ಉಳಿತೈತಿ ಇಲ್ಲಿ x + 10 ಉಳಿತೈತಿ. -8 ಕಾಮನ್ ತೆಗೆದ್ರೆ x + 10 ಉಳಿತೈತಿ. ಬಂದ ಸಂಖ್ಯೆಗಳು ಏನಾದವು ಇಲ್ಲಿ ಒಂದು x + 10 ಇನ್ನೊಂದು x - 8 = 0 ಆಗುತ್ತೆ. ಈ +10 ನೆಗೆಟಿವ್ನಾಗ ಆಗುತ್ತೆ. x = ಏನು ಬಂತು 8 ಬಂತು. ಇನ್ನೊಂದು ಸಂಖ್ಯೆ ಏನಾಗುತ್ತೆ x + 2 ಐತಿ ಅಂದ್ರೆ 10 ಆಯ್ತು. ಇವ್ರ ಸಮ್ ಎಷ್ಟಾಗುತ್ತೆ 18 ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಪ್ಯಾಂಟ್ ಅಂಗಡಿಯಲ್ಲಿ ವಿಶೇಷ ಆಫರ್ ನೀಡಿ 6 ಪ್ಯಾಂಟ್ಗಳನ್ನು ಖರೀದಿಸಿದರೆ ಗ್ರಾಹಕರಿಗೆ 4 ಪ್ಯಾಂಟ್ಗಳನ್ನು ಉಚಿತವಾಗಿ ನೀಡಲಾಗುತ್ತಿತ್ತು. ಗ್ರಾಹಕರಿಗೆ ದೊರೆಯುವ ರಿಯಾಯಿತಿ ಶೇಕಡಾವಾರು ಎಷ್ಟು ಅಂತ ಕೇಳಿರಲಿ ನೋಡ್ರಿ. ಎಷ್ಟು ಡಿಸ್ಕೌಂಟ್ ಕೊಟ್ಟಾರ ಇಲ್ಲಿ 4 ಕೊಟ್ಟಾರ. ಟೋಟಲ್ ಪ್ಯಾಂಟ್ ಎಷ್ಟಕ್ಕೂ ಇಲ್ಲಿ ಇದು 4 + ಇದು 6 ಟೋಟಲ್ ಎಷ್ಟಾಯ್ತು 10 ಇಂಟು 100. ಈ 0 ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಯ್ತು 40% ರಿಯಾಯಿತಿ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ತುಷಾರ್, ಸಲೀಲ್ ಮತ್ತು ಮುಕುಂದ್ ಅವರ ಸರಾಸರಿ ತೂಕ 45 kg ಆಗೈತಿ. ತುಷಾರ್ ಮತ್ತು ಸಲೀಲ್ ಅವರ ಸರಾಸರಿ ತೂಕ 44 kg. ಆಗ ಸಲೀಲ್ ಮತ್ತು ಮುಕುಂದ್ ಅವರ ಸರಾಸರಿ ತೂಕ 47 kg ಆಗಿದ್ರೆ ಸಲೀಲ್ನ ತೂಕ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ, 3 ಮಂದಿ ತೂಕ ಎಷ್ಟು ಎವರೇಜ್ ಕೊಟ್ಟರೆ ಇಲ್ಲಿ 45 × 3 ಮಾಡಿದ್ರೆ ಟೋಟಲ್ ಏಜ್ ಎಷ್ಟಾಗುತ್ತೆ? 135 ಆಗುತ್ತೆ. ತುಷಾರ್ ಮತ್ತು ಸಲೀಲ್ ಇಬ್ಬರದು ಎಷ್ಟು ಕೊಟ್ಟರೆ 44 ಕೊಟ್ಟರೆ ಇಂಟು 2 ಮಾಡಿದ್ರೆ ಎಷ್ಟಾಗುತ್ತೆ? ಇಬ್ಬರದು 88 kg ಆಗುತ್ತೆ. ಸಲೀಲ್ ಮತ್ತು ಮುಕುಂದ್ ಅಂತ ಕೊಟ್ಟರೆ ಏಜ್ ಅಂದ್ರೆ 47 × 2 ಮಾಡಿದ್ರೆ ಎಷ್ಟಾಗುತ್ತೆ? 94 ಆಗುತ್ತೆ. ನೋಡ್ರಿ, ಇದು 135ರಾಗ 88 ಹೋದ್ರೆ ಇಲ್ಲಿ ಯಾರು ವಯಸ್ಸು ಬರ್ತೈತಿ? ಮುಕುಂದನ ವಯಸ್ಸು ಬರ್ತೈತಿ. 135 - 88 ಮಾಡಿದ್ರೆ ಎಷ್ಟು ಬಂತು? 47 ವರ್ಷ ಆಯ್ತು. ಆಮೇಲೆ ನೋಡ್ರಿ, ತುಷಾರ್ನ ವಯಸ್ಸಾಗುತ್ತೆ ಎಷ್ಟು? 135ರಾಗ 94 ಹೋದ್ರೆ ಎಷ್ಟು ಬರ್ತೈತಿ? ಇಲ್ಲಿ 41 ಬರ್ತೈತಿ. ಇವರಿಬ್ಬರದು ಸಮ್ ಎಷ್ಟಾಗುತ್ತೆ? ಇಲ್ಲಿ 88 ವಯಸ್ಸಾಗುತ್ತೆ. ಸಲೀಲಿನ ವಯಸ್ಸು ಎಷ್ಟಾಗುತ್ತೆ? 135ರಾಗ 88 ಹೋದ್ರೆ 47 ಆಗುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಾಶಿ ಮೊದಲ 585 ಕಿಲೋಮೀಟರ್ ಅನ್ನು 65 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಮತ್ತು ಮುಂದಿನ 368 ಕಿಲೋಮೀಟರ್ ದೂರವನ್ನು 92 ಕಿಲೋಮೀಟರ್ ಪರ್ ವೇಗದಲ್ಲಿ, ಅದರ ನಂತರ 168 ಕಿಲೋಮೀಟರ್ ಅನ್ನು 56 ಕಿಲೋಮೀಟರ್ ಪರ್ ವೇಗದಲ್ಲಿ ಪ್ರಯಾಣಿಸ್ತಾಳೆ. ಆಕೆಯ ಸರಾಸರಿ ವೇಗ ಎಷ್ಟು ಅಂತ ಕೇಳಿಲ್ಲ. ಸರಾಸರಿ ವೇಗ ಏನಾಗುತ್ತೆ? ಇಲ್ಲಿ ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗಿರ್ತೈತಿ. ಒಟ್ಟು ಸಮಯ ಏನಾಗುತ್ತೆ? ಇಲ್ಲಿ 585 ಡಿವೈಡೆಡ್ ಬೈ 65 ಮಾಡಿದ್ರೆ ಎಷ್ಟಾಗುತ್ತೆ? 9 ಅವರ್ ಆಗುತ್ತೆ. ಎರಡನೇಕ್ಕೆ ಎಷ್ಟಾಗುತ್ತೆ? 368 ಡಿವೈಡೆಡ್ ಬೈ 92 ಮಾಡಿದ್ರೆ 4 ಅವರ್ ಆಗುತ್ತೆ. ಮೂರನೇಕ್ಕೆ ಏನಾಗುತ್ತೆ? ಇಲ್ಲಿ ಟೈಮು 168 ಡಿವೈಡೆಡ್ ಬೈ 56 ಮಾಡಿದ್ರೆ 3 ಅವರ್ ಆಗುತ್ತೆ. ಟೋಟಲ್ ಟೈಮ್ ಬಂತಿಲ್ಲ ನಮಗೆ. ಒಟ್ಟು ದೂರ ಎಷ್ಟಾಗುತ್ತೆ? 1121 ಆಗುತ್ತೆ. ಒಟ್ಟು ಟೈಮ್ 16 ಅವರ್ ಆಗುತ್ತೆ. ಅಂದ್ರೆ ಎವರೇಜ್ ಸ್ಪೀಡ್ ಏನಾಗುತ್ತೆ? 70.06 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಒಂದು ಕೆಲಸವನ್ನು 16 ದಿನಗಳಲ್ಲಿ ಮತ್ತು ಬಿ ಅದೇ ಕೆಲಸನ 18 ದಿನಗಳಲ್ಲಿ ಮಾಡಬಲ್ಲರು. ಅವ್ರು ಇಬ್ರು ಸೇರಿ 4 ದಿನ ಕೆಲಸ ಮಾಡಿದರೆ ಎಷ್ಟು ಭಾಗದ ಕೆಲಸ ಉಳಿತೈತೆ ಅಂತ ಕೇಳಿರಲಿ. ನೋಡ್ರಿ, ಎ ಎಷ್ಟು ದಿನ ಮಾಡ್ತಾನೆ? ಇಲ್ಲಿ 16, ಬಿ ಎಷ್ಟು ದಿನ? 18. LCM ಎಷ್ಟಾಗತ್ತೆ? ಇಲ್ಲಿ 144 ಆಗುತ್ತೆ. 16 9 18 ಇದು ಸಮ್ ಎಷ್ಟಾಯ್ತು? ಇಲ್ಲಿ 17 ಆಯ್ತು. ಇವರಿಬ್ರು ಕೂಡಿ ಸೇರಿ ಎಷ್ಟು 4 ದಿನ ಮಾಡಿದ್ರೆ ಇಂಟು 4 ಅಂದ್ರೆ 68 ವರ್ಕ್ ಮಾಡಿದ್ರೆ ಉಳಿದ ವರ್ಕ್ ಎಷ್ಟಾಗುತ್ತೆ? 144 - 68 ಮಾಡಿದ್ರೆ 76 ವರ್ಕ್ ಉಳಿತೈತಿ. ಫ್ರಾಕ್ಷನ್ ಎಷ್ಟಾಗುತ್ತೆ? ಇದು 76 ಡಿವೈಡೆಡ್ ಬೈ 144 ಮಾಡಿದ್ರೆ 4 19 4 36 ಆಗುತ್ತೆ. ಅಂದ್ರೆ 19 ಡಿವೈಡೆಡ್ ಬೈ 36 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ತ್ರಿಭುಜದ ಬದಿಗಳು 14 ಸೆಂಟಿಮೀಟರ್, 48 ಸೆಂಟಿಮೀಟರ್ ಮತ್ತು 58 ಸೆಂಟಿಮೀಟರ್ ಆಗಿದ್ರೆ ಅದರ ವಿಸ್ತೀರ್ಣ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, A² + B² = C² ಆಗುತ್ತೆ. ಅಂದ್ರೆ 14 ಸ್ಕ್ವೇರ್ ಮತ್ತು 48 ಸ್ಕ್ವೇರ್ ಏನಾಗುತ್ತೆ? ಇದು ಈಕ್ವಲ್ ಆಗಿ 50 ಸ್ಕ್ವೇರ್ ಆಗುತ್ತೆ. ಅಂದ್ರೆ ಏರಿಯಾ ಫಾರ್ಮುಲಾ ಏನಾಗುತ್ತೆ? ಇಲ್ಲಿ 1/2 ಬೇಸ್ ಇಂಟು ಹೈಟ್ ಆಗುತ್ತೆ. ಅಂದ್ರೆ 1/2 14 ಇಂಟು 48 ಮಾಡಿದ್ರೆ ಏನಾಗುತ್ತೆ? 2 2 7 ಮಾಡಿದ್ರೆ ಇಲ್ಲಿ 336 ಸೆಂಟಿಮೀಟರ್ ಸ್ಕ್ವೇರ್ ಏನಾಗುತ್ತೆ? ಏರಿಯಾ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಲ್ಲವಿ ಒಂದು ಆಟಿಕೆಯನ್ನು 255 ಖರೀದಿಸಿ ಅದನ್ನು 5 ರೂಪಾಯಿ ವೆಚ್ಚದಲ್ಲಿ ಅಲಂಕರಿಸಿ 154 ಮಾರಿದಳು. ಅವಳಿಗೆ ಲಾಭ ಅಥವಾ ನಷ್ಟದ ಶೇಕಡಾವಾರು ಎಷ್ಟು ಅಂತ ಕೇಳಿರಲಿ. ಕಾಸ್ಟ್ ಪ್ರೈಸ್ ಏನಾಗುತ್ತೆ? 255 ರೂಪಾಯಿಗೆ ಬೈ ಮಾಡ್ಯಾಳ, 5 ರೂಪಾಯಿ ವೆಚ್ಚ ಮಾಡ್ಯಾಳ. ಅಂದ್ರೆ ಟೋಟಲ್ ಕಾಸ್ಟ್ ಪ್ರೈಸ್ 260 ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ? 154 ಇಲ್ಲೇನಾಗುತ್ತೆ? ಲಾಸ್ ಆಯ್ತು. ಎಷ್ಟು ಲಾಸ್ ಆಯ್ತು ನಮ್ಗೆ? 106 ಲಾಸ್ ಆಯ್ತು. ಡಿವೈಡೆಡ್ ಬೈ 260 ಇಂಟು 100 ಮಾಡೋಣ. ಇಲ್ಲಿ 0 0 ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಇದೇನಾಗುತ್ತೆ? 2 ಇಲ್ಲಿ 2 3 2 13 530 ಡಿವೈಡೆಡ್ ಬೈ 13% ಏನಾಗುತ್ತೆ? ಇಲ್ಲಿ ಲಾಸ್ ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.